2026ರ ಬಜೆಟ್ ಅನ್ನು ವಿಕಸಿತ ಭಾರತದ ಕಡೆಗೆ ಒಂದು ಹೆಜ್ಜೆ ಅಂತ ಬಿಂಬಿಸಲಾಗ್ತಾ ಇದೆ. ಆದರೆ ಅದು ನಿಜವಾಗಿಯೂ ಸಾಮಾನ್ಯ ಭಾರತೀಯರನ್ನ ತಲುಪುತ್ತಾ? ಮಧ್ಯಮ ವರ್ಗಕ್ಕೆ ಯಾವುದೇ ತೆರಿಗೆ ವಿನಾಯಿತಿ, ಹೆಚ್ಚುತ್ತಿರುವ ಮಾರುಕಟ್ಟೆ ತೆರಿಗೆಗಳು, ಆರೋಗ್ಯ ಮತ್ತು ಶಿಕ್ಷಣದ ಮೇಲೆ ಸಾಧಾರಣ ಖರ್ಚು ಮತ್ತು ಉದ್ಯೋಗಗಳು, ಕೃಷಿ, ಎಐ ಕುರಿತು ದೊಡ್ಡ ಉತ್ತರವಿಲ್ಲದ ಪ್ರಶ್ನೆಗಳೊಂದಿಗೆ ಸಂಖ್ಯೆಗಳು ನಿಜವಾಗಿಯೂ ಏನ್ ಹೇಳುತ್ತೆ? ಧ್ರುವರಾಟಿ ವಿಶ್ಲೇಷಣೆಯ ಕೆಲವು ಭಾಗಗಳು ಇಲ್ಲಿವೆ. ಈ ವರ್ಷದ ಬಜೆಟ್ ಬಹಳ ಮುಖ್ಯ ಅಂತ ಪ್ರಚಾರ ಮಾಡಲಾಯಿತು, ಯಾಕೆಂದ್ರೆ ಇದು ಟ್ರಂಪ್ ಜಾಗತಿಕ ವ್ಯಾಪಾರಕ್ಕೆ ಬೆದರಿಕೆ ಒಡ್ಡುವ ಸಮಯದಲ್ಲಿ ಬಂತು. ನಿರ್ಮಲಾ ಸೀತಾರಾಮನ್ ಅವರ ಭಾಷಣ ಕೇಳಿದ್ರೆ ಭಾರತ ಒಂದು ಪ್ರಮುಖ ರೂಪಾಂತರದ ಅಂಚಿನಲ್ಲಿದೆ ಅಂತ ಯಾರಿಗಾದ್ರೂ ಅನ್ಸುತ್ತೆ. ಸೆಮಿಕಂಡಕ್ಟರ್ ಮಿಷನ್ 2.0, 7 ಹೈಸ್ಪೀಡ್ ರೈಲು ಕಾರಿಡಾರ್ಗಳು, ಕಂಟೆಂಟ್ ಕ್ರಿಯೇಟರ್ ಲ್ಯಾಬ್ಗಳು, 5 ವಿಶ್ವವಿದ್ಯಾನಿಲಯ ಟೌನ್ಶಿಪ್ಗಳು, ಎಐ ಪರಿಕರಗಳು, ವೈದ್ಯಕೀಯ ಪ್ರವಾಸೋದ್ಯಮ ಕೇಂದ್ರಗಳು, ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗಳು, ಹೀಗೆ ಘೋಷಣೆಗಳ ಪಟ್ಟಿ ಬಹಳ ಉದ್ದವಾಗಿದೆ. ಆದರೆ ಬಜೆಟ್ ಕೇವಲ ಘೋಷಣೆಗಳ ಮೂಲಕ ಆಗೋದಿಲ್ಲ, ನಿಜವಾದ ಸಂಖ್ಯೆಗಳನ್ನ ಒಳಗೊಳ್ಳಬೇಕಾಗತ್ತೆ. ಈ ಪ್ರತಿಯೊಂದು ಘೋಷಣೆಗಳಿಗೆ ನಿಜವಾದ ಹಂಚಿಕೆಯನ್ನ ಮತ್ತು ಅದನ್ನ ಜಿಡಿಪಿ ಅಥವಾ ಕಳೆದ ವರ್ಷದ ಅಂಕಿ ಅಂಶಗಳೊಂದಿಗೆ ಹೋಲಿಸಿದಾಗ ಕಾಣೋದೇ ಬೇರೆ. ಮಧ್ಯಮ ವರ್ಗದ ತೆರಿಗೆದಾರರಿಗೆ ಈ ಬಜೆಟ್ನಿಂದ ಸಿಕ್ಕಿರೋದು ಏನೂ ಇಲ್ಲ. ಆದಾಯ ತೆರಿಗೆ ಸ್ಲಾಬ್ಗಳಲ್ಲಾಗಲಿ ಅಥವಾ ದರಗಳಲ್ಲಾಗಲಿ ಬದಲಾಗಿಲ್ಲ. ಆದರೆ ತೆರಿಗೆದಾರರಿಗೆ ಪ್ರಕ್ರಿಯೆ ಸ್ವಲ್ಪ ಸುಲಭಗೊಳಿಸೋಕೆ ಕೆಲ ಅನುಸರಣೀಯ ಸುಲಭ ಕ್ರಮವನ್ನು ಒದಗಿಸಲಾಗಿದೆ. ಆದರೆ ಮತ್ತೊಂದು ಕಡೆ ತೆರಿಗೆ ಹೊರೆಯಲ್ಲಿ ಹೆಚ್ಚಳ ಆಗಿದೆ. ಸಂಕ್ಷಿಪ್ತವಾಗಿ ಎಸ್ಟಿಟಿ ಅಂತ ಕರೆಯಲಾಗುವ ಭದ್ರತಾ ವಹಿವಾಟು ತೆರಿಗೆ ಹೆಚ್ಚಿಸಲಾಗಿದೆ. ಫ್ಯೂಚರ್ಸ್ ಟ್ರೇಡಿಂಗ್ ಮತ್ತು ಆಪ್ಷನ್ಸ್ ಟ್ರೇಡಿಂಗ್ ಮೇಲಿನ ತೆರಿಗೆ ಹೆಚ್ಚಳ ಆಗಿದ್ದು, ಷೇರು ಮಾರುಕಟ್ಟೆ ಹೂಡಿಕೆದಾರರು ಹೆಚ್ಚಿನ ತೆರಿಗೆಗಳನ್ನ ಪಾವತಿ ಮಾಡಬೇಕಾಗತ್ತೆ. ಅದರಿಂದ ಸರ್ಕಾರ ಬ್ರೋಕರ್ಗಿಂತ ಹೆಚ್ಚು ಗಳಿಸ್ತಿದೆ ಎಂಬ ಅಭಿಪ್ರಾಯ ಬಂದಿದೆ. ಬಜೆಟ್ ಮಂಡಿಸಿದ ನಂತರ ಭಾರತದಲ್ಲಿ ಷೇರು ಮಾರುಕಟ್ಟೆ ಕುಸಿತಕ್ಕೆ ಕಾರಣ ಆಯಿತು. ಬಜೆಟ್ ಭಾಷಣ ಮುಗಿಯುವ ಹೊತ್ತಿಗೆ ಸೆನ್ಸೆಕ್ಸ್ 2800 ಪಾಯಿಂಟ್ಗಳಷ್ಟು ಕುಸಿದಿತ್ತು. ನಿಫ್ಟಿ ಕೂಡ ಭಾರಿ ನಷ್ಟವನ್ನ ತೋರಿಸಿದೆ. ಸರ್ಕಾರ ಎಷ್ಟು ಮುಕ್ತವಾಗಿ ಖರ್ಚು ಮಾಡಬಹುದು ಮತ್ತು ಈ ಹಣ ಎಲ್ಲಿಂದ ಬರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. 2026-27ರ ಒಟ್ಟು ಬಜೆಟ್ ಗಾತ್ರ 53.47 ಲಕ್ಷ ಕೋಟಿ. ಕಳೆದ ವರ್ಷದ ಬಜೆಟ್ ಅಂದಾಜು 50.65 ಲಕ್ಷ ಕೋಟಿ ಇತ್ತು. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಸರ್ಕಾರದ ಒಟ್ಟು ಖರ್ಚು 5.57% ಹೆಚ್ಚಾಗಿದೆ. ಈ ಹಣದ ಅತಿದೊಡ್ಡ ಮೂಲ ಅಂದ್ರೆ ಸಾಲ ಪಡೆಯೋದು. ಇದು 24%. ಇದರರ್ಥ ಸರ್ಕಾರ ಖರ್ಚು ಮಾಡಿದ ಹಣದ ಕಾಲು ಭಾಗವನ್ನ ಸಾಲದ ಮೇಲೆ ತೆಗೆದುಕೊಳ್ಬೇಕಾಗಿದೆ. ಅದು ಕಳೆದ ವರ್ಷನೂ 24% ಆಗಿತ್ತು, ಅಂದ್ರೆ ಹೆಚ್ಚು ಬದಲಾಗಿಲ್ಲ. ಎರಡನೇ ದೊಡ್ಡ ಮೂಲ ಅಂದ್ರೆ ಆದಾಯ ತೆರಿಗೆ. ಇದು 21%. ಮೂರನೇ ಮೂಲ ಕಾರ್ಪೊರೇಟ್ ತೆರಿಗೆ. ಇದು 18%. ಜಿಎಸ್ಟಿ ಮತ್ತು ಇತರ ತೆರಿಗೆಗಳು ನಿಧಿಯ 15%. ಸರ್ಕಾರದ ಆದಾಯಕ್ಕೆ ಅತಿದೊಡ್ಡ ಕೊಡುಗೆ ಸಾಮಾನ್ಯ ಜನರಿಂದ ಬರುತ್ತೆ ಅಂತ ಇದು ತೋರಿಸುತ್ತೆ. ಆದಾಯ ತೆರಿಗೆ ಮತ್ತು ಜಿಎಸ್ಟಿ ಒಟ್ಟು 36%. ಕಾರ್ಪೊರೇಟ್ ತೆರಿಗೆ ಕೇವಲ 18% ಇದ್ರೂ ವೈಯಕ್ತಿಕ ತೆರಿಗೆದಾರರು ಕಂಪನಿಗಳಿಗಿಂತ ಹೆಚ್ಚಿನ ತೆರಿಗೆಯನ್ನು ಪಾವತಿ ಮಾಡ್ತಿದ್ದಾರೆ. ಹಿಂದಿನ ಸರ್ಕಾರಗಳ ಅವಧಿಯಲ್ಲಿ ಕಾರ್ಪೊರೇಟ್ ತೆರಿಗೆ ಬಹಳ ಹೆಚ್ಚಿತ್ತು. ಕಂಪನಿಗಳು ವ್ಯಕ್ತಿಗಳಿಗಷ್ಟೇ ತೆರಿಗೆ ಪಾವತಿ ಮಾಡ್ತಾ ಇದ್ವು. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರವೇ ಕಂಪನಿಗಳು ಹೆಚ್ಚಿನ ವಿನಾಯಿತಿ ಪಡೀತಿವೆ ಮತ್ತು ವ್ಯಕ್ತಿಗಳ ಮೇಲಿನ ಒತ್ತಡ ಹೆಚ್ಚುತ್ತಾ ಇದೆ. ಈ ಹಣವನ್ನ ಹೇಗೆ ಬಳಸಿಕೊಳ್ಳಲಾಗುತ್ತೆ ಅಂತ ನೋಡೋದಾದ್ರೆ, ಅತಿ ದೊಡ್ಡ ವೆಚ್ಚ ರಾಜ್ಯಗಳಿಗೆ ತೆರಿಗೆಗಳಲ್ಲಿ ಅವುಗಳ ಪಾಲನ್ನ ಪಾವತಿ ಮಾಡೋದು. ಸಂಗ್ರಹಿಸಿದ ತೆರಿಗೆಯ ಹೆಚ್ಚಿನ ಭಾಗ ರಾಜ್ಯಗಳಿಗೆ ಹೋಗುತ್ತೆ, ಇದು ಸಾಮಾನ್ಯ. ಆದರೆ ಎರಡನೇ ಅತಿ ದೊಡ್ಡ ವೆಚ್ಚ ಬಡ್ಡಿ ಪಾವತಿ. ಅದು ಬಜೆಟ್ನಲ್ಲಿನ ಒಟ್ಟು ಖರ್ಚಿನ ಸುಮಾರು 20% ಅಂದ್ರೆ ಸರ್ಕಾರ ಗಳಿಸುವ ಎಲ್ಲ ಆದಾಯದ 1/5 ಭಾಗವನ್ನ ಸಾಲಗಳ ಮೇಲಿನ ಬಡ್ಡಿ ಪಾವತಿ ಮಾಡೋಕೆ ಖರ್ಚು ಮಾಡಲಾಗುತ್ತೆ. ಬಡ್ಡಿ ಪಾವತಿ ಮತ್ತು ರಾಜ್ಯಗಳ ಪಾಲನ್ನ ಬದಿಗಿಟ್ರೆ ಉಳಿದ ಮೊತ್ತವನ್ನ ಶಿಕ್ಷಣ, ಆರೋಗ್ಯ, ಮೂಲಸೌಕರ್ಯ, ಉದ್ಯೋಗ, ರಕ್ಷಣೆ ಇತ್ಯಾದಿಗಳಂತಹ ಇತರ ಕ್ಷೇತ್ರಗಳಿಗೆ ಖರ್ಚು ಮಾಡಲಾಗುತ್ತೆ. ಇವು ದೇಶದ ಅಭಿವೃದ್ಧಿಯ ಮೇಲೆ ಪರಿಣಾಮ ಬೀರುವ ಪ್ರಮುಖ ವೆಚ್ಚಗಳಾಗಿವೆ. ಈ ಬಜೆಟ್ ಶಿಕ್ಷಣದ ಬಗ್ಗೆ ಬಹಳಷ್ಟು ಮಾತನಾಡ್ತಿರುವಂತಿದೆ. ಪ್ರಮುಖ ಕೈಗಾರಿಕಾ ಕಾರಿಡಾರ್ಗಳ ಬಳಿ 5 ವಿಶ್ವವಿದ್ಯಾನಿಲಯ ಟೌನ್ಶಿಪ್ಗಳನ್ನು ಸ್ಥಾಪಿಸುವ ಬಗ್ಗೆ ಹೇಳಲಾಗಿದೆ. ಇದು ಶಿಕ್ಷಣ, ಉದ್ಯಮ ಸಂಪರ್ಕಕ್ಕೆ ಕಾರಣ ಆಗುತ್ತೆ. ಇದರ ಹೊರತಾಗಿ ಪ್ರತಿ ಜಿಲ್ಲೆಯಲ್ಲಿ ಹುಡುಗಿಯರ ಹಾಸ್ಟೆಲ್ಗಳ ಸ್ಥಾಪನೆ, ಖಗೋಳ ಭೌತಶಾಸ್ತ್ರಕ್ಕಾಗಿ 4 ದೂರದರ್ಶಕ ಸೌಲಭ್ಯಗಳ ನವೀಕರಣ, ಪೂರ್ವ ಭಾರತದಲ್ಲಿ ರಾಷ್ಟ್ರೀಯ ವಿನ್ಯಾಸ ಸಂಸ್ಥೆ ನಿರ್ಮಾಣ, ಆನಿಮೇಷನ್, ದೃಶ್ಯ ಪರಿಣಾಮಗಳು, ಗೇಮಿಂಗ್ ಮತ್ತು ಕಾಮಿಕ್ಸ್ ವಲಯ ಉತ್ತೇಜಿಸಲು 15,000 ಶಾಲೆಗಳು ಮತ್ತು 500 ಕಾಲೇಜುಗಳಲ್ಲಿ ಕಂಟೆಂಟ್ ಕ್ರಿಯೇಟರ್ ಲ್ಯಾಬ್ಗಳ ಸ್ಥಾಪನೆ ಬಗ್ಗೆ ಉಲ್ಲೇಖಿಸಲಾಗಿದೆ. ನಿಜವಾಗಿಯೂ ಇವುಗಳನ್ನ ಸಾಧ್ಯವಾಗಿಸಿದ್ರೆ ಅದು ಬಹಳ ಒಳ್ಳೆಯದು. ಆದರೆ ನಿಜವಾದ ಸಂಖ್ಯೆಗಳನ್ನ ನೋಡಿದ್ರೆ ಸಮಸ್ಯೆ ಕಾಣಿಸುತ್ತೆ. ಶಿಕ್ಷಣಕ್ಕಾಗಿ ಬಜೆಟ್ನಲ್ಲಿ 1.3 ಲಕ್ಷ ಕೋಟಿ. ಇದು ಕಳೆದ ವರ್ಷ 1.29 ಲಕ್ಷ ಕೋಟಿಗಿಂತ 8.3% ಹೆಚ್ಚಾಗಿದೆ. ಆದರೆ ಜಿಡಿಪಿಯ ಶೇಕಡಾವಾರು ಪ್ರಮಾಣದಲ್ಲಿ ಶಿಕ್ಷಣ ವೆಚ್ಚ ಬಹಳ ಕಡಿಮೆಯಾಗಿದೆ. 1964ರಲ್ಲಿ ಕೊಠಾರಿ ಆಯೋಗ ಭಾರತ ತನ್ನ ಜಿಡಿಪಿಯ 6% ಶಿಕ್ಷಣಕ್ಕಾಗಿ ಖರ್ಚು ಮಾಡಬೇಕು ಅಂತ ಹೇಳಿದೆ. 2020ರಲ್ಲಿ ಇದೇ ಸರ್ಕಾರ ಹೊಸ ಶಿಕ್ಷಣ ನೀತಿಯನ್ನ ತಂದಾಗ ಅದನ್ನೇ ಹೇಳಿ
ಹೇಳಿತ್ತು. ಹೊಸ ಶಿಕ್ಷಣ ನೀತಿಯನ್ನ ಘೋಷಿಸಿ 6 ವರ್ಷಗಳಾಗಿದೆ. ಆದರೆ ಇನ್ನೂ ಒಟ್ಟು ಬಜೆಟ್ನ 3% ಕೂಡ ಶಿಕ್ಷಣಕ್ಕಾಗಿ ಖರ್ಚು ಮಾಡಲಾಗ್ತಿಲ್ಲ. ಕಳೆದ 10 ವರ್ಷಗಳಲ್ಲಿ ಭಾರತದಲ್ಲಿ ಸುಮಾರು 90,000 ಸರ್ಕಾರಿ ಶಾಲೆಗಳು ಮುಚ್ಚಲ್ಪಟ್ಟಿವೆ. ಶಿಕ್ಷಕರ ತೀವ್ರ ಕೊರತೆ ಇದೆ, ಮೂಲಸೌಕರ್ಯ ಕುಸಿತಿದೆ ಮತ್ತು ಅಸ್ತಿತ್ವದಲ್ಲಿರುವ ಸರ್ಕಾರಿ ಶಾಲೆಗಳಲ್ಲಿ ಬೋಧನೆಯ ಗುಣಮಟ್ಟ ಭಯಾನಕವಾಗಿದೆ. ಈ ಬಜೆಟ್ನಲ್ಲಿ ಶಾಲಾ ಮಟ್ಟದ ಶಿಕ್ಷಣ ಸುಧಾರಣೆಗೆ ಯಾವುದೇ ಗಮನಾರ್ಹ ಘೋಷಣೆಗಳಿಲ್ಲ. ಇನ್ನು ಆರೋಗ್ಯ ಕ್ಷೇತ್ರದಲ್ಲಿ ಘೋಷಣೆಗಳ ಕೊರತೆ ಇಲ್ಲ. ಅಸ್ತಿತ್ವದಲ್ಲಿರುವ ಸಂಸ್ಥೆಗಳನ್ನು ಅಪ್ಗ್ರೇಡ್ ಮಾಡುವ ಮತ್ತು ಭೌತ ಚಿಕಿತ್ಸಕರು ಮತ್ತು ಆಹಾರ ತಜ್ಞರಂತಹ ಆರೋಗ್ಯ ವೃತ್ತಿಪರರಿಗೆ ಹೊಸ ಸಂಸ್ಥೆಗಳನ್ನು ಸ್ಥಾಪಿಸುವ ಬಗ್ಗೆ ಹೇಳಲಾಗಿದೆ. 17 ಕ್ಯಾನ್ಸರ್ ಚಿಕಿತ್ಸಾ ಔಷಧಿಗಳಿಗೆ ಕಸ್ಟಮ್ಸ್ ಸುಂಕ ವಿನಾಯಿತಿ ನೀಡಲಾಗಿದೆ. ವೈದ್ಯಕೀಯ ಪ್ರವಾಸೋದ್ಯಮಕ್ಕಾಗಿ ಖಾಸಗಿ ವಲಯದೊಂದಿಗೆ ಪಾಲುದಾರಿಕೆಯಲ್ಲಿ 5 ಪ್ರಾದೇಶಿಕ ವೈದ್ಯಕೀಯ ಕೇಂದ್ರಗಳನ್ನು ಸ್ಥಾಪಿಸುವ ಬಗ್ಗೆ ಹೇಳಲಾಗಿದೆ. ಈ ಬಜೆಟ್ ಆರೋಗ್ಯಕ್ಕೆ 1.05 ಲಕ್ಷ ಕೋಟಿ ಒದಗಿಸುತ್ತೆ. ಕಳೆದ ವರ್ಷ ಇದು 98,300 ಕೋಟಿ ಆಗಿತ್ತು. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಸುಮಾರು 6.4% ಹೆಚ್ಚಳಾಗಿದೆ. ಆದರೆ ಜನಸಾಮಾನ್ಯರಿಗೆ ಅಗತ್ಯವಿರುವ ಆರೋಗ್ಯ ರಕ್ಷಣೆ, ಕೈಗೆಟುಕುವ ಮತ್ತು ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ರಕ್ಷಣೆ ಬಗ್ಗೆ ಈ ಬಜೆಟ್ ಏನನ್ನೂ ಹೇಳೋದಿಲ್ಲ. ದೇಶದ GDPಯ 5% ಆರೋಗ್ಯಕ್ಕಾಗಿ ಖರ್ಚು ಮಾಡಬೇಕು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಶಿಫಾರಸು ಮಾಡುತ್ತೆ. ಆದರೆ ಭಾರತದ ಆರೋಗ್ಯ ವೆಚ್ಚ ಇನ್ನೂ ಅದರ GDPಯ ಸುಮಾರು 2% ನಾಗರಿಕ ಮೂಲಸೌಕರ್ಯದ ವಿಷಯಕ್ಕೆ ಬಂದ್ರೆ ಈ ವರ್ಷ 12.22 ಲಕ್ಷ ಕೋಟಿ ಹಂಚಿಕೆ ಮಾಡಲಾಗಿದೆ. ಕಳೆದ ವರ್ಷ ಈ ಬಂಡವಾಳ ವೆಚ್ಚ 11.21 ಲಕ್ಷ ಕೋಟಿ ಇತ್ತು. ನಗರ ಆರ್ಥಿಕ ಪ್ರದೇಶಗಳ ಬಗ್ಗೆ ಮಾತಾಡಲಾಗಿದೆ. ಇದಲ್ಲದೆ ಮುಂಬೈ ಪುಣೆ ಹೈದರಾಬಾದ್ ಬೆಂಗಳೂರು, ಹೈದರಾಬಾದ್ ಚೆನ್ನೈ ಬೆಂಗಳೂರು, ದೆಹಲಿ ವಾರಣಾಸಿ ಮತ್ತು ವಾರಣಾಸಿ ಸಿಲಿಗುರಿ ನಡುವಿನ 7 ಹೈಸ್ಪೀಡ್ ರೈಲು ಕಾರಿಡಾರ್ಗಳನ್ನು ಅಭಿವೃದ್ಧಿಪಡಿಸುವ ಬಗ್ಗೆ ಹೇಳಲಾಗಿದೆ. ಆದರೆ ನಗರಾಭಿವೃದ್ಧಿಗಾಗಿ ಈ ಬಜೆಟ್ನಲ್ಲಿ ಸರ್ಕಾರ 85,522 ಕೋಟಿ ಹಂಚಿಕೆ ಮಾಡಿದೆ. ಕಳೆದ ವರ್ಷ ಇದು 96,777 ಕೋಟಿ ಆಗಿತ್ತು. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಗಮನಾರ್ಹ 11.6% ಇಳಿಕೆಯಾಗಿದೆ. ನೀರು, ಒಳಚರಂಡಿ, ತ್ಯಾಜ್ಯ ನಿರ್ವಹಣೆ, ಸಾರ್ವಜನಿಕ ಸಾರಿಗೆಗೆ ಸಂಬಂಧಿಸಿ ನಿರ್ದಿಷ್ಟ ಯೋಜನೆಗಳನ್ನು ಘೋಷಣೆ ಮಾಡಿಲ್ಲ. ಅತಿ ವೇಗದ ರೈಲುಗಳನ್ನು ಬಳಸಿಕೊಂಡು ನಗರಗಳನ್ನು ಸಂಪರ್ಕಿಸುವ ಬಗ್ಗೆ ಹೇಳುವಾಗ ನಗರದೊಳಗಿನ ಸಾರ್ವಜನಿಕ ಸಾರಿಗೆ, ಮಳೆ ಬಂದಾಗ ನಿಯಮಿತವಾಗಿ ಪ್ರವಾಹಕ್ಕೆ ಸಿಲುಕುವ ನಗರಗಳು, ಚರಂಡಿಗಳಾಗಿ ಬದಲಾಗುವ ರಸ್ತೆಗಳ ಬಗ್ಗೆ ಏನೂ ಹೇಳಿಲ್ಲ. ಈ ಬಜೆಟ್ ಸಮಗ್ರ ನಗರ ನವೀಕರಣ ಕಾರ್ಯಕ್ರಮಕ್ಕೆ ಅವಕಾಶ ನೀಡೋದಿಲ್ಲ. ಇದರ ಹೊರತಾಗಿ ನಗರಗಳಲ್ಲಿ ವಿಶೇಷವಾಗಿ ದೆಹಲಿಯಲ್ಲಿ ಮಾಲಿನ್ಯ ನಿಭಾಯಿಸಲು ಈ ಬಜೆಟ್ ಕೇವಲ 1,091 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದೆ. ಕಳೆದ ವರ್ಷದ ಪರಿಷ್ಕೃತ ಮೊತ್ತಕ್ಕಿಂತ ಇದು ಬಹಳ ಕಡಿಮೆ. 2025-26ರಲ್ಲಿ 854 ಕೋಟಿ ಹಂಚಿಕೆ ಮಾಡಲಾಯಿತು. ನಂತರ ಅದನ್ನ 1,300 ಕೋಟಿಗೆ ಹೆಚ್ಚಿಸಲಾಯಿತು. ಈ ವರ್ಷ ಅದನ್ನ ಕಡಿಮೆ ಮಾಡಲಾಗಿದೆ. ಜೊತೆಗೆ ಮಾಲಿನ್ಯವನ್ನ ನಿಭಾಯಿಸಲು ಸರ್ಕಾರ ನಿಜವಾಗಿಯೂ ಎಷ್ಟು ಖರ್ಚು ಮಾಡಿದೆ ಅನ್ನೋದನ್ನ ನೋಡಿದ್ರೆ ಆಘಾತವಾಗತ್ತೆ. 2024-25ರಲ್ಲಿ ಮಾಲಿನ್ಯ ನಿಯಂತ್ರಿಸಲು 858 ಕೋಟಿ ಹಂಚಿಕೆ ಮಾಡಿತು. ಆದರೆ ಕೇವಲ 16 ಕೋಟಿ ಖರ್ಚು ಮಾಡಿದೆ, ಅಂದ್ರೆ 2% ಕಡಿಮೆ. ಇನ್ನು ನಿರುದ್ಯೋಗ ಬಿಕ್ಕಟ್ಟು. ಹಾಗಾದ್ರೆ ಈ ಬಜೆಟ್ ನಿರುದ್ಯೋಗವನ್ನ ಹೇಗೆ ಎದುರಿಸಲಿದೆ? ಯೋಜನೆಗಳ ದೀರ್ಘ ಪಟ್ಟಿಯನ್ನ ನೀಡಲಾಗಿದೆ. ಉತ್ಪಾದನಾ ವಲಯದಲ್ಲಿ 7 ಕಾರ್ಯತಂತ್ರದ ವಲಯಗಳ ಮೇಲೆ ಕೇಂದ್ರೀಕರಿಸಲಾಗಿದೆ. ಬಯೋಫಾರ್ಮಾ, ಸೆಮಿಕಂಡಕ್ಟರ್ಗಳು, ಎಲೆಕ್ಟ್ರಾನಿಕ್ಸ್, ಅಪರೂಪದ ಭೂಮಿಗಳು, ರಾಸಾಯನಿಕಗಳು, ಬಂಡವಾಳ ಸರಕುಗಳು ಮತ್ತು ಜವಳಿ. ಮೆಗಾ ಜವಳಿ ಪಾರ್ಕ್ಗಳನ್ನ ಘೋಷಣೆ ಮಾಡಲಾಗಿದೆ. ಸಮರ್ 2.0 ಕೌಶಲ್ಯ ಕಾರ್ಯಕ್ರಮನೂ ಇದೆ. 200 ಬಹುಮುಖ್ಯ ಕೈಗಾರಿಕಾ ಕ್ಲಸ್ಟರ್ಗಳನ್ನು ಪುನರುಜ್ಜೀವನಗೊಳಿಸುವ ಯೋಜನೆ ಇದೆ. ಪ್ರವಾಸೋದ್ಯಮ ವಲಯಕ್ಕೆ 10,000 ಮಾರ್ಗದರ್ಶಿಗಳ ಕೌಶಲ್ಯ ಹೆಚ್ಚಿಸುವ ಬಗ್ಗೆ ಹೇಳಲಾಗಿದೆ. ಕ್ರೀಡಾಪಟುಗಳಿಗೆ ಉದ್ಯೋಗಗಳನ್ನು ಒದಗಿಸಲು ಖೇಲೋ ಇಂಡಿಯಾ ಮಿಷನ್ ಬಳಸುವ ಬಗ್ಗೆ ಹೇಳಲಾಗಿದೆ. ಆದರೆ ಒಂದು ದೊಡ್ಡ ಸಮಸ್ಯೆ ಏನು ಅಂದ್ರೆ ಇವು ಸೃಷ್ಟಿ ಮಾಡುವ ಉದ್ಯೋಗಗಳ ಸಂಖ್ಯೆ, ಕೆಲಸದ ಗುಣಮಟ್ಟ ಅಥವಾ ಅದು ಯಾವಾಗ ಸಂಭವಿಸುತ್ತೆ ಅನ್ನೋದರ ಕುರಿತು ಯಾವುದೇ ನಿರ್ದಿಷ್ಟ ಗುರಿಯನ್ನ ನಿಗದಿಪಡಿಸಿಲ್ಲ. ಪ್ರತಿ ವರ್ಷ 10ರಿಂದ 12 ಮಿಲಿಯನ್ ಯುವಕರು ಭಾರತೀಯ ಉದ್ಯೋಗ ಮಾರುಕಟ್ಟೆಗೆ ಬರ್ತಾರೆ. ಈ ಪ್ರಮಾಣದಲ್ಲಿ ಉದ್ಯೋಗ ಒದಗಿಸೋಕೆ ಈ ಬಜೆಟ್ ಯಾವುದೇ ನೇರ ದೊಡ್ಡ ಪ್ರಮಾಣದ ಉದ್ಯೋಗ ಕಾರ್ಯಕ್ರಮವನ್ನು ಒದಗಿಸೋದಿಲ್ಲ. ರಕ್ಷಣಾ ಬಜೆಟ್ ಅನ್ನ 5.95 ಲಕ್ಷ ಕೋಟಿಗೆ ಹೆಚ್ಚಿಸಲಾಗಿದೆ. ಇದು ಒಟ್ಟು ಬಜೆಟ್ನ 11% ಆಗಿದೆ. ಕಳೆದ ವರ್ಷ ರಕ್ಷಣಾ ಬಜೆಟ್ 4.92 ಲಕ್ಷ ಕೋಟಿ ಆಗಿತ್ತು. ಆದರೂ ಈ ವಲಯದಲ್ಲಿ ಯಾವುದೇ ನಿರ್ದಿಷ್ಟ ನೀತಿ ಘೋಷಣೆಗಳನ್ನು ಮಾಡಲಾಗಿಲ್ಲ. ಇನ್ನು ಕೃಷಿ. ಈ ಬಜೆಟ್ನಲ್ಲಿ ಕೃಷಿಗೆ ಹಂಚಿಕೆ ಸುಮಾರು 1.63 ಲಕ್ಷ ಕೋಟಿ ಮಾಡಲಾಗಿದೆ. ಕಳೆದ ವರ್ಷದ 1.59 ಲಕ್ಷ ಕೋಟಿಗಿಂತ ಸ್ವಲ್ಪ ಹೆಚ್ಚಾಗಿದೆ. ಮೀನುಗಾರಿಕೆಗಾಗಿ 500 ಜಲಾಶಯಗಳ ಸಮಗ್ರ ಅಭಿವೃದ್ಧಿ, ಪಶುಸಂಗೋಪನೆಗಾಗಿ ಸಾಲ ಸಂಬಂಧಿತ ಸಬ್ಸಿಡಿ ಕಾರ್ಯಕ್ರಮ, ತೆಂಗಿನಕಾಯಿ ಉತ್ತೇಜನ ಯೋಜನೆ ಮತ್ತು ಶ್ರೀಗಂಧ, ಕೋಕೋ ಮತ್ತು ಗೋಡಂಬಿಯಂತಹ ಹೆಚ್ಚಿನ ಮೌಲ್ಯದ ಬೆಳೆಗಳ ಮೇಲೆ ಕೆಲ ಹೊಸ ಯೋಜನೆಗಳನ್ನು ಘೋಷಣೆ ಮಾಡಲಾಗಿದೆ. ಆದರೆ ಈ ಯೋಜನೆಗಳಿಂದ ಎಷ್ಟು ರೈತರು ಪ್ರಯೋಜನ ಪಡಿತಾರೆ? ಈ ಬಜೆಟ್ ಹೆಚ್ಚಿನ ರೈತರಿಗೆ ಏನನ್ನೂ ನೀಡೋದಿಲ್ಲ. ಕೃಷಿ ಕಾರ್ಮಿಕರು, ರಸಗೊಬ್ಬರಗಳು ಇತ್ಯಾದಿ ವಿಷಯಗಳ ಬಗ್ಗೆ ಚರ್ಚಿಸಲಾಗಿಲ್ಲ. ಕಡೆಯದಾಗಿ ವ್ಯಾಪಾರ ಯುದ್ಧ ಮತ್ತು AI ವಿಷಯ.
ಟ್ರಂಪ್ ಸರ್ಕಾರ ಹೆಚ್ಚಿನ ಸುಂಕಗಳನ್ನು ವಿಧಿಸಿದೆ, ಪೂರೈಕೆ ಸರಪಳಿಗಳು ಅಸ್ತವ್ಯಸ್ತವಾಗ್ತಿದೆ ಮತ್ತು ಜಾಗತಿಕ ವ್ಯಾಪಾರದ ಭವಿಷ್ಯ ಅನಿಶ್ಚಿತವಾಗಿದೆ. ಕಂಟೈನರ್ ಉತ್ಪಾದನೆಗೆ 1,000 ಕೋಟಿ ಹಂಚಿಕೆ ಮಾಡಲಾಗಿದೆ. ದೇಶೀಯ ಮಾರುಕಟ್ಟೆಯಲ್ಲಿ ರಿಯಾಯಿತಿ ದರದಲ್ಲಿ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡೋಕೆ ಎಸ್ಇಝೆಡ್ ಘಟಕಗಳಿಗೆ 1 ಬಾರಿ ಸೌಲಭ್ಯ ನೀಡಲಾಗಿದೆ. ರಫ್ತುಗಳನ್ನು ಹೆಚ್ಚಿಸಲು ಸಮುದ್ರಾಹಾರ, ಚರ್ಮ, ಜವಳಿ ಇತ್ಯಾದಿಗಳ ಮೇಲೆ ಸುಂಕ ರಿಯಾಯಿತಿ ಘೋಷಿಸಲಾಯಿತು. ಆದರೆ ಒಂದು ಅನಿಶ್ಚಿತತೆಗೆ ಕಾರಣವಾಗುವ ವಿಷಯ ಅಂದ್ರೆ ಭಾರತದಲ್ಲಿ ಡೇಟಾ ಸೆಂಟರ್ಗಳನ್ನು ಸ್ಥಾಪಿಸಲು ವಿದೇಶಿ ಕಂಪನಿಗಳಿಗೆ 20 ವರ್ಷಗಳ ತೆರಿಗೆ ರಜೆ ನೀಡಲಾಗಿದೆ. ಈ ಡೇಟಾ ಸೆಂಟರ್ಗಳು ಬಹಳಷ್ಟು ಶಕ್ತಿ ಮತ್ತು ನೀರನ್ನ ಬಳಸುತ್ತೆ. ಅಮೆರಿಕದಂತಹ ದೇಶಗಳಲ್ಲಿ ಜನ ಈಗಾಗಲೇ ಡೇಟಾ ಸೆಂಟರ್ಗಳ ಬಗ್ಗೆ ಕಳವಳ ವ್ಯಕ್ತಪಡಿಸುತ್ತಿದ್ದಾರೆ. ಯಾಕಂದ್ರೆ ಅನೇಕ ಸ್ಥಳಗಳಲ್ಲಿ ಈ ಡೇಟಾ ಸೆಂಟರ್ಗಳು ಜಲಮೂಲಗಳನ್ನ ಕಲುಷಿತಗೊಳಿಸಿವೆ. ಸರ್ಕಾರ ವಿದೇಶಿ ಕಂಪನಿಗಳನ್ನ ಭಾರತದಲ್ಲಿ ಡೇಟಾ ಸೆಂಟರ್ಗಳನ್ನ ಸ್ಥಾಪಿಸಲು ಆಹ್ವಾನಿಸಿದ್ರೆ ಮತ್ತು ಅವಕ್ಕೆ 20 ವರ್ಷಗಳ ತೆರಿಗೆ ವಿನಾಯಿತಿ ನೀಡಿದ್ರೆ ಅದು ಭಾರತೀಯ ಸಂಪನ್ಮೂಲಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಯೋಚಿಸಬೇಕು. ಭಾರತದಲ್ಲಿ ಮಣ್ಣು ಮತ್ತು ನೀರಿನ ಮಾಲಿನ್ಯ ಈಗಾಗಲೇ ಪ್ರಮುಖ ಸಮಸ್ಯೆಯಾಗಿದೆ. ಇಂಧನ ಕೂಡ ಅದರ ಬಗ್ಗೆ ವ್ಯರ್ಥ ಮಾಡುವಷ್ಟು ಹೇರಳವಾಗಿಲ್ಲ. ಈ ಕಂಪನಿಗಳು ಬಹಳಷ್ಟು ಪ್ರಯೋಜನ ಪಡೆಯುತ್ತೆ ಅನ್ನೋದು ಸ್ಪಷ್ಟವಾಗಿದೆ. ಆದರೆ ಜನಸಾಮಾನ್ಯರು ಅನುಭವಿಸುವ ಪರಿಣಾಮಗಳೇನು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲವಾಗಿದೆ.